ಮಾಡಿ ನಿಮ್ಮ ನೆಚ್ಚಿನ ಶೋಗಳಿಂದ ಆನಂದಿಸಿ. ಸರ್ ಪ್ಲೀಸ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಮ್ಮ ಕರುಣಾ ಸರು ಯಾವಾಗಲೂ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಪಾಲಿಸ್ಕೊಂಡು ಬಂದಿರೋರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ತಾನೇನೋ ಮಾತಾಡಬೇಕು ಅಂತ ಓಪನ್ ಆಗಿ ಎಲ್ರಿಗೂ ಹೇಳಿ ಈ ಅರೇಂಜ್ಮೆಂಟ್ನೆಲ್ಲ ಮಾಡ್ತಿದ್ದಾರೆ. ಅವ್ರೇನ್ ಮಾತಾಡ್ತಾರೆ ಅನ್ನೋ ಕುತೂಹಲ ನಿಮ್ ಹಾಗೆ ನನಗೂ ಇದೆ. ಈಗ ನಮ್ಮ ಮುತ್ತಿನಂತ ಹುಡುಗ ಮುತ್ತಿನಂತ ಮಾತಾಡಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಕರುಣಾ ಸರ್. ಅಲ್ಲ ಹೋಗ್ಬೇಕಾದ್ರೆ ಇಂಥೇ ಥರ ಲಕ ಲಕ ಅಂತ ಹೋದ್ಲು, ಇವಾಗೇನೋ ಖಾಲಿ ಕತ್ತಲ್ಲಿ ಬಂದಿದ್ದಾಳೆ. ಏನೋ ಅಪ್ಪ ಈ ಮರ್ಮನೇ ಅರ್ಥ ಆಗ್ತಿಲ್ಲ ನೋಡಿ. ಇದೇನಣ್ಣ, ನಾಯಿನ ಕರೆದ್ರೆ ನಾಯಿ ಬಾಲ ಬರ್ತಾ ಇದೆ. ಎಲ್ಲೋ ಬಾಲ ಕಟ್ ಮಾಡಿದ್ವಲ್ಲ, ಆ ನೋವನ್ನು ತೋಡ್ಕೊಳ್ಳೋಕ್ಕಿರಬೇಕು. ಆದರೆ ಅವಳ ಕಣ್ಣಲ್ಲಿ ನೋವೇ ಕಾಣಿಸ್ತಿಲ್ಲ. ನಿತ್ಯ, ನಾನು ಡಾರ್ಲಿಂಗ್ ಮಾತಾಡೋದು ಬೇಕಾಗಿರೋದ್ನೆಲ್ಲ ನೀನೇ ಮಾತಾಡಬೇಕು ಅಂತ ಇದೆಯಾ? ನಿತ್ಯ, ಆವಾಗಿಂದ ನಾವು ಕಾಯ್ತಾ ಇದ್ದೀವಿ. ಅದೇನು ಮಾತಾಡಬೇಕು ಅಂತಿದೆಯೋ ಆಡು. ಹೇಳ್ತೀನಿ. ಇನ್ಯಾರನ್ನೂ ಕಾಯಿಸಲ್ಲ ನಾನು. ನೀವೆಲ್ಲರೂ ಇವ್ರು ಏನು ಮಾತಾಡ್ಬೋದು ಅಂತ ಯೋಚಿಸ್ತಿರ್ಬೋದು. ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಇದನ್ನ ಯೋಚನೆ ಮಾಡ್ತಿದ್ದೆ. ಆದರೆ ಇನ್ಯಾವ ಗೊಂದಲ ಅನ್ನೋಲ್ಲ. ಸತ್ಯ ಹೇಳಿದಕ್ಕೆ ಗೊಂದಲ ಯಾಕೆ ಇರ್ಬೇಕಲ್ವ? ಸತ್ಯನಾ? ಹೌದು, ಸತ್ಯ ಹೇಳಬೇಕು. ಎಲ್ರಿಗೂ ಹೇಳಬೇಕಾಗಿರೋ ಸತ್ಯ, ನೀವೆಲ್ಲರೂ ಕೇಳಬೇಕಾಗಿರೋ ಸತ್ಯ ತುಂಬಾನೇ ಇದೆ. ಅಣ್ಣ, ಇವಳು ಏನಾದ್ರೂ ಮದ್ವೆ ಬಗ್ಗೆ, ಹೊಟ್ಟೆಲಿರೋ ಮಗು ಬಗ್ಗೆ ಸತ್ಯ ಬಾಯ್ಬಿಟ್ರೆ ಏನ್ ಮಾಡೋದು? ಹಾಗಾಗಕ್ಕೆ ಸಾಧ್ಯವೇ ಇಲ್ಲ. ಅಣ್ಣ, ನೀನ್ ಏನ್ ಹೇಳ್ತಿದ್ಯಾ? ಅವಳ ಮುಖ ನೋಡು, ಎಲ್ಲ ಹೇಳೋಕೆ ಡಿಸೈಡ್ ಮಾಡ್ಕೊಂಡು ಬಂದಂಗಿದೆ. ನನಗೂ ಹಾಗೆ ಅನಿಸ್ತಿದೆ ಡ್ಯಾಡ್. ಇರೋ ಬರೋ ಸತ್ಯನೆಲ್ಲ ಹೇಳ್ತೀನಿ ಅಂತಿದ್ದಾಳೆ. ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ಬ್ರೈನ್ ಇದೆಯಲ್ಲ, ಅದಕ್ಕೆ ಎಕ್ಸ್ಟ್ರೀಮ್ ಶಾಕ್ ಆದಾಗ ಹಿಂಗಾಗತ್ತೆ. ಇಷ್ಟೆಲ್ಲ ಸುತ್ತಿ ಬೆಳೆಸಿ ಏನು ಹೇಳಕ್ ಹೊರಟಿದ್ದಾಳೆ ಇವಳು? ಏನೇ ಆಗಿದ್ರು ಒಳ್ಳೇದೇ ಇರುತ್ತೆ. ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ? ಸುಮ್ಮನೆ. ಅಲ್ಲ, ಇವರೆಲ್ಲ ಯಾಕೆ ಸುಟ್ಟೋಗಿರೋ ಬದನೆಕಾಯಿ ಥರ ಮುಖ ಮಾಡ್ಕೊಂಡಿದ್ದಾನೆ ಗೊತ್ತಾಗ್ತಿಲ್ವೇ? ಪ್ರಾಬ್ಲಮ್ಮ? ನನಗೂ ಅದೇ ಅನ್ನಿಸ್ತಾ ಇದೆ. ಎಲ್ಲರ ಮುಖದಲ್ಲೂ ಆತಂಕ ಕಾಣಿಸ್ತಿದೆ. ಯಾಕೆ? ಈಗ ಸತ್ಯ ನಿಮ್ಮೆಲ್ರಿಗೂ ಹೇಳಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಾನಿವಾಗ ಪ್ರೆಗ್ನೆಂಟ್.
ಅಷ್ಟೇ ಅಲ್ಲ, ಇನ್ನೂ ಒಂದು ಮುಖ್ಯವಾದ ವಿಚಾರ ಇದೆ. ಓ ಸಂಜು, ಮೊದಲು ಹೋಗಿ ಪವರ್ ಕಟ್ ಮಾಡು. ಅವಳು ಏನು ಹೇಳ್ತಾಳಂತ ಯಾರಿಗೂ ಗೊತ್ತಾಗ್ಬಾರ್ದು. ಎಸ್ ಡ್ಯಾಡ್. ಈಗೇನೋ ಸರಿ, ಮುಂದೆ ಏನ್ ಮಾಡ್ತೀರಾ? ಜೀವನ ಪೂರ್ತಿ ಪವರ್ ಕಟ್ ಮಾಡಕ್ ನಮ್ ಕೈಯಲ್ಲಿ ಆಗತ್ತಾ? Oh my God. ಹೋಗಿ ಕಟ್ ಮಾಡು. ಹೌದು, ನನ್ನ ಹೊಟ್ಟೆಲಿ ಮಗು ಬೆಳೀತಾ ಇದೆ. ಈ ಮಗು ಯಾರ್ದು ಅಂದ್ರೆ ಕರ್ಣಂದು. ಹೃದಯನ ಹೊಡೆದಾಕದಿಳು. ಹಿಂಗೆ ಹಿಂಗೆ ಚೂರಾಗೋಯ್ತು. ಸುಳ್ಳು ಹೇಳಿದ್ಳು, ನನಗೆ ಬೈದ್ಲು, ಹೊಡೆದ್ಲು, ಗೆಟ್ ಔಟ್ ಆಫ್ ಮೈ ಲೈಫ್ ಅಂದ್ಲು. ತಡ್ಕೊಂಡೆ, ಎಲ್ಲ ತಡ್ಕೊಂಡೆ. ಆದ್ರೆ ಈಗ ದೊಡ್ಡದಾಗಿ ಹೆಮ್ಮೆಯಿಂದ ಇಡೀ ಪ್ರಪಂಚಕ್ಕೆ ಕೇಳೋ ತರ ಕರ್ಣನ್ ಮಗುಗೆ ನಾನು ತಾಯಿ ಅಂತ ಹೇಳಕ್ ಬಂದಿದ್ದಾಳೆ ಅಲ್ವಾ? ವಾವ್, ಪ್ರೌಡ್ ಮದರ್. ಈ ವಿಷಯ ಹೇಳೋದಕ್ಕೆ ಇಷ್ಟು ದೊಡ್ಡ ಸೆಟಪ್ ಬೇರೆ.